ಮಾವಿನ ಹಣ್ಣಿನೊಂದಿಗೆ ಆಮ್ಲೀಯತೆ. ಹೌದು, ಮಾವು ಕೆಲವೊಮ್ಮೆ ಕೆಲವು ಜನರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಉಂಟುಮಾಡಬಹುದು. ದಯವಿಟ್ಟು ಲೈಕ್ ಮಾಡಿ, ಯಾವುದೇ ಸಲಹೆಗಳನ್ನು ಕಾಮೆಂಟ್ಗಳಾಗಿ ನೀಡಿ ಮತ್ತು ಹೆಚ್ಚು ಹೆಚ್ಚು ಮಾಹಿತಿಯುಕ್ತ ವಿಡಿಯೋಗಳನ್ನು ಹೊಂದಲು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ವಿಡಿಯೋಗೆ ಹಿಂತಿರುಗಿ. ಕಾರಣ ಇಲ್ಲಿದೆ. ಫ್ರಕ್ಟೋಸ್ ಮತ್ತು ಫೈಬರ್. ಮಾವಿನ ಹಣ್ಣಿನಲ್ಲಿ ಫ್ರಕ್ಟೋಸ್ ಒಂದು ರೀತಿಯ ಸಕ್ಕರೆ ಮತ್ತು ಫೈಬರ್ ಸಮೃದ್ಧವಾಗಿದೆ. ಇದು ಸೂಕ್ಷ್ಮ ಹೊಟ್ಟೆ ಅಥವಾ ಕೆರಳಿಸುವ ಕರುಳಿನ ಸಿಂಡ್ರೋಮ್ IBS ಹೊಂದಿರುವ ಜನರಲ್ಲಿ ಅನಿಲ ಮತ್ತು ಉಬ್ಬುವಿಕೆಯನ್ನು ಉಂಟುಮಾಡಬಹುದು. ಆಮ್ಲೀಯತೆ. ಕೆಲವು ವಿಧದ ಮಾವು ಸ್ವಲ್ಪ ಆಮ್ಲೀಯವಾಗಿರಬಹುದು. ಈ ಸಮಸ್ಯೆಗಳಿಗೆ ಒಳಗಾಗುವ ವ್ಯಕ್ತಿಗಳಲ್ಲಿ ಆಮ್ಲ ಹಿಮ್ಮುಖ ಹರಿವು ಅಥವಾ ಎದೆಯುರಿ ಹೆಚ್ಚಾಗುತ್ತದೆ. ಹುದುಗುವಿಕೆ. ಒಂದೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ತಿನ್ನುವುದರಿಂದ ಕರುಳಿನಲ್ಲಿ ಹೆಚ್ಚುವರಿ ಹುದುಗುವಿಕೆಗೆ ಕಾರಣವಾಗಬಹುದು. ಉಬ್ಬುವುದು, ಸೆಳೆತ ಅಥವಾ ವಾಯು ಉಂಟಾಗುತ್ತದೆ. ಸಲಹೆ: ಅವುಗಳನ್ನು ಮಿತವಾಗಿ ತಿನ್ನಿರಿ ಮತ್ತು ನೀವು ಆಮ್ಲೀಯತೆ ಅಥವಾ ಉಬ್ಬುವಿಕೆಗೆ ಗುರಿಯಾಗಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದನ್ನು ತಪ್ಪಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಬೈ ಬೈ.